ಹಲೋ ವೀಕ್ಷಕರೇ, ವೆಲ್ಕಮ್ ಟು ಫುಡ್ ನೆಕ್ಟರ್. ಈ ಬೇಸಿಗೆಯಲ್ಲಿ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಒಂದು ದಿವ್ಯ ಔಷಧಿಯನ್ನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಇದನ್ನು ನಾವು ನಿಯಮಿತವಾಗಿ ಸೇವನೆ ಮಾಡ್ತಾ ಬಂದರೆ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡ್ಕೋಬಹುದು. ಇದರ ಹೆಸರು ಏನಪ್ಪ ಅಂದರೆ ಬಾದಾಮಿ ಗೋಂದ್ ಅಂತ ಕರೀತಾರೆ. ಇದು ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಕಾಸ್ಟು ಸಹ ತುಂಬ ಕಡಿಮೆ ಇರುತ್ತೆ. ಇದನ್ನು ಸ್ವಲ್ಪ ಬಳಸ್ಕೊಂಡ್ರೆ ಸಾಕು, ಮನೆ ಮಂದಿ ಎಲ್ಲ ಕುಡಿಬಹುದು, ಅಷ್ಟೊಂದಾಗತ್ತೆ. ನೋಡಿ, ಈ ರೀತಿ ಇರುತ್ತೆ. ಇದನ್ನು 2-3 ಹರಳು 1 ಲೋಟ ನೀರಿಗೆ ಹಾಕಿ 8 ಗಂಟೆಗಳ ಕಾಲ ನೆನೆಸ್ಬೇಕಾಗಿರತ್ತೆ. ನೈಟು ನೆನೆಸಿದ್ರೆ ಬೆಳಗ್ಗೆ ಇದು ಚೆನ್ನಾಗಿ ಜೆಲ್ಲಿ ಥರ ಫಾರ್ಮ್ ಆಗಿರುತ್ತೆ. ಇದನ್ನು ನಾವು ನೋಡಿ, ಇವಾಗ ನಾವು 8 ಗಂಟೆಗಳ ಕಾಲ ನೆನೆಸಿದ್ರೆ ಈ ರೀತಿ ಫಾರ್ಮ್ ಆಗುತ್ತೆ. ಇದನ್ನು ನಾವು 1 ಲೋಟ ನೀರಿಗೆ 1-2 ಸ್ಪೂನಷ್ಟು ಸೇರಿಸ್ಕೊಂಡು ಕುಡಿಬಹುದು. ಇದಕ್ಕೆ ನಾವು ಸಕ್ಕರೆನೂ ಸಹ ಬಳಸ್ಕೋಬಹುದು. ಇವಾಗ ಯಾವ ರೀತಿ ಇದನ್ನು ಕುಡಿಯೋದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, 2 ಸ್ಪೂನಷ್ಟು ಈ ಗೋಂದನ್ನು, ಉಬ್ಬಿರ್ತಕ್ಕಂಥ ಗೋಂದನ್ನು ಸೇರಿಸ್ಕೊತಾ ಇದ್ದೀನಿ. ಇದು 2 ಸ್ಪೂನ್ ಸೇರಿಸ್ಕೊಂಡ ನಂತರ ಇದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆ ಇಷ್ಟ ಇಲ್ದಿರ ಇರೋರು ಹಾಗೆ ಕುಡಿಬಹುದು ನೀರಲ್ಲಿ. ಅದು ತುಂಬ ರುಚಿಯಾಗಿರುತ್ತೆ. ಸೇಮ್ ಅಲೋವೆರಾ ಜ್ಯೂಸ್ ಥರನೇ ಇರುತ್ತೆ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬಹುದು, ಅಥವಾ ಊಟ ಆದ ನಂತರ ಸಹ ಇದನ್ನು ತೆಗೆದುಕೊಳ್ಬಹುದು. ಈ ರೀತಿ ಕುಡಿಯೋಕ್ಕೆ ಇಷ್ಟ ಇಲ್ದಿರ ಇರೋರು ನಿಂಬೆ ಹಣ್ಣಿನ ಶರಬತ್ತನ್ನು ಮಾಡಿಕೊಂಡು ಅದರ ಜೊತೆ ಸಹ ಇದನ್ನು ಮಿಕ್ಸ್ ಮಾಡಿಕೊಂಡು ಕುಡಿಬಹುದು. ಇಲ್ಲ ಅಂದರೆ ಯಾವುದಾದ್ರೂ ಜ್ಯೂಸು, ಕಲ್ಲಂಗಡಿ ಜ್ಯೂಸ್ ಆಗಲಿ, ಈ ರೀತಿ ಮಿಕ್ಸ್ ಮಾಡಿಕೊಂಡು 1-2 ಸ್ಪೂನು ಜ್ಯೂಸ್ ರೂಪದಲ್ಲಿ ಸಹ ಸೇವಿಸಬಹುದು. ಇದನ್ನು ನಿಯಮಿತವಾಗಿ ಸೇವನೆ ಮಾಡ್ತಾ ಬಂದರೆ ನಮ್ಮಲ್ಲಿರ್ತಕ್ಕಂಥ ಹಲವಾರು ಅನಾರೋಗ್ಯ ಸಮಸ್ಯೆಗಳನ್ನು ದೂರ ಮಾಡ್ಕೋಬಹುದು. ಇದರಲ್ಲಿ ಫೈಬರ್ ಅಂಶ ಹೆಚ್ಚಾಗಿರೋದ್ರಿಂದ ಸಕ್ಕರೆ ಕಾಯಿಲೆ ಇರೋರು ಅಥವಾ ಮಲಬದ್ಧತೆಯಿಂದ ಯಾರೆಲ್ಲ ಬಳಲ್ತಾ ಇರ್ತಾರೆ ಅವರು ಇದನ್ನು ಸೇವನೆ ಮಾಡ್ತಾ ಬಂದರೆ ಮೋಷನ್ಸು ಫ್ರೀಯಾಗುತ್ತೆ. ನಂತರ ಕಿಡ್ನಿ ಪ್ರಾಬ್ಲಮ್ಮು ಬರದಂತೆ ಅಥವಾ ಕಿಡ್ನಿ ಸ್ಟೋನನ್ನು ಬರದಂತೆ ಇದು ತಡೆಯುತ್ತೆ. ಚರ್ಮದಲ್ಲಿರ್ತಕ್ಕಂಥ ಸುಕ್ಕುಗಳು ಹಾಗೆ ಮಚ್ಚೆಗಳು, ಮೊಡವೆಗಳನ್ನು ಸಹ ಇದರಿಂದ ದೂರ ಮಾಡ್ಕೋಬಹುದು. ಹೊಟ್ಟೆಗೆ ತೆಗೆದುಕೊಳ್ಳೋದೇ ಅಲ್ದಿರ ಇದನ್ನು ಚರ್ಮದ ಮೇಲೆ ಹಚ್ಚುತ್ತಾ ಬಂದರೆ ಚರ್ಮದ ಸಮಸ್ಯೆಗಳು ಸಹ ಕ್ರಮೇಣ ಕಡಿಮೆ ಆಗುತ್ತಾ ಬರುತ್ತೆ. ತೂಕ ಕಡಿಮೆ ಮಾಡ್ಕೊಳ್ಳೋರು ಇದನ್ನು ಬಳಸಬಹುದು. ಪಾದಗಳ ಉರಿ ಏನಾದರೂ ಇದ್ದರೆ ಅಂಥವರು ಪಾದಗಳಿಗೆ ಸ್ವಲ್ಪ ಇದನ್ನು ಹಚ್ಚಿ ಬಟ್ಟೆಯನ್ನು ಕಟ್ಟಿ 1 ಗಂಟೆಗಳ ಕಾಲ ಬಿಡೋದ್ರಿಂದ ಅವರ ಪಾದಗಳ ಉರಿ ಸಹ ಕಡಿಮೆ ಮಾಡ್ಕೋಬಹುದು. ಅಷ್ಟೇ ಅಲ್ಲದೆ ಮೂಗಲ್ಲಿ ರಕ್ತ ಏನಾದರೂ ಸೋರ್ತಾ ಇದ್ದರೆ ಅಂಥವರು ಮೂಗಿನ ಮೇಲೆ ಸ್ವಲ್ಪ ಹಾಕಿ ಇಡೋದ್ರಿಂದ, ಸ್ವಲ್ಪ ಹೊತ್ತು ಬಿಡೋದ್ರಿಂದ ಮೂಗಲ್ಲಿ ರಕ್ತ ಬರೋದು ತಡೆಯುತ್ತೆ. ಪೈಲ್ಸ್ ಪ್ರಾಬ್ಲಮ್ ಇರೋರು ಸಹ ಇದನ್ನು ಬಳಸಬಹುದು. ಮಹಿಳೆಯರಲ್ಲಿ ಹೆಚ್ಚು ರಕ್ತಸ್ರಾವವಾಗ್ತಾ ಇದ್ದರೆ ಅವರು ಸಹ ಬಳಸಬಹುದು. ನೋಡಿದ್ರಲ್ಲ, ಇಷ್ಟೊಂದು ಲಾಭಗಳನ್ನು ಹೊಂದಿರುವ ಬಾದಾಮಿ ಗೋಂದನ್ನು ನೀವು ಸಹ ಬಳಸಿ ಅದರಿಂದ ಲಾಭಗಳನ್ನು ಪಡ್ಕೊಳ್ಳಿ.